ಸೊ ಗಾಯ್ಸ್, ಇವತ್ತು ನಮ್ಮ ನಾಪಕ್ಲಲ್ಲಿ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಕಾಣ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನು ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ ಗೈಸ್, ನನ್ನ ಬ್ಲಾಗಿನಲ್ಲಿ ಈಗ ನಾವು ಬಂದಿದ್ದೀವಿ ಕೊಟ್ಟಮಡಿಯ ಮೀನ್ ಅಂಗಡಿಯಲ್ಲಿ. ಇವರು ನನ್ನನ್ನು ನೋಡಿ ಏನೋ ಒಂದು ಹೇಳ್ತಿದ್ದಾರೆ ನೋಡಿ. ಹಾಯ್ ಬ್ರೋ, ಫುಲ್ ಮೀನು ಕೊಟ್ಟಮಡಿ ಜಂಕ್ಷನ್ ಇಲ್ಲಿ ಒಳ್ಳೊಳ್ಳೆ ಮೀನಿದೆ. ಐಲೆ ಇದೆ, ಮಧುಮಾಲೆ ಇದೆ, ಚಿಂಬಲ್ ಇದೆ. ಹೌದು ಗುರು, ನಿಮಗೆ ಎಲ್ಲಾ ತರದ ಮೀನುಗಳು ಇಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರೂ ಮೀನ್ ಬೇಕಾದ್ರೆ ಬರ್ಬಹುದು ನಿಮಗೆ. ವಾಟ್ ಐ ಕೇಮ್ ಟು ಹೋಮ್. ಮೀನ್ ಕರಿ ಮಾಡ್ತಿದೀವಲ್ಲ, ಆದ್ರೆ ಅದರಲ್ಲಿ ಮಾವಿನಕಾಯಿ ಹಾಕದಿದ್ರೆ ಹೆಂಗಿರುತ್ತೆ ಗುರು? ಸೊ ಅದಕ್ಕೆ ನಾನು ಈಗ ಹೋಯ್ತಿದ್ದೀನಿ ಮಾವಿನಕಾಯಿ ಕುಯ್ಯಕ್ಕೆ. ಬಟ್ ಮರದಲ್ಲಿ ಹೋಗಿ ನೋಡ್ಬೇಕಾದ್ರೆ ಇದ್ದಿದ್ದು 2-3 ಮಾವಿನಕಾಯಿ ಮಾತ್ರ. ಅದಕ್ಕೆ ಅದನ್ನೇ ಕುಯ್ಕೊಂಡು ಬಂದ್ಬಿಟ್ಟೆ ಗುರು. ಮತ್ತೆ ಇನ್ನೇನಿದೆ, ನಾವು ಊಟ ಮಾಡಿ ಕೂತಿದಷ್ಟೇ. ಅಷ್ಟವರೆಗೆ ಹೊರಗೆ ಹೋಗಿ ನೋಡ್ಬೇಕಾದ್ರೆ ತುಂಬಾನೇ ಗಾಳಿ ಬರ್ತಿತ್ತ. ಅದಕ್ಕೆ ನಾನು ಮೇನ್ ಸ್ವಿಚ್ ಆಫ್ ಮಾಡೋಣ ಅಂತ ಬಂದೆ ಗುರು. ನಾವು ಮೇನ್ ಸ್ವಿಚ್ ಆಫ್ ಮಾಡಕ್ಕೆ ಬಂದಿದ್ದು ಅಂತ ಅದಕ್ಕೆ ಇಷ್ಟ ಆಗಿಲ್ಲ ಕಾಣುತ್ತೆ. ಅದಕ್ಕೆ ಅದರದ್ದು ಮುಚ್ಚಳೆ ನಮ್ಮ ಮುಖ ಮೇಲೆ ಬೀಳೋಯ್ತು ಗುರು. ದೆನ್ ವಾಟ್ ಇಟ್ ಸ್ಟಾರ್ಟೆಡ್ ಟು ಡಿಸ್ಕೋ ಡಾನ್ಸ್. ಅನಂತರ ನಾನು ಈಗ ಹೋಯ್ತಿದ್ದೀನಿ ನಾಪಕ್ಲಿಗೆ. ಯಾಕೆ ಗೊತ್ತಾ? ವಿಡಿಯೋ ಮಾಡಕ್ಕೆ ಗುರು, ಮಧ್ಯಾಹ್ನಕ್ಕೆ ಸ್ವಲ್ಪ ನಾಪಕ್ಲನ್ನ ಡೀಪ್ ಆಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಗುರು. ನಾನೀಗ ಸಾರಿ ನಾವು ನಾಪಕ್ಲಲ್ಲಿ ಯಾವ ಜಾಗದಲ್ಲಿ ಬಂದಿದೀವಿ ಅಂತ ಹೇಳೇ ಇಲ್ಲ. ನಾವು ಈಗ ಬಂದಿದೀವಿ ನಾಪಕ್ಲು ಮಾರ್ಕೆಟ್ ನ ಹಿಂದ್ಗಡೆ. ಅಲ್ಲ ಗುರು, ನಾಪಕ್ಲಲ್ಲಿ ಇಂತ ಜಾಗ ಕಾಣಕ್ಕೆ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನಂದ್ರೆ ಇಷ್ಟು ಒಳ್ಳೆ ಪ್ಲಾಂಟಿಂಗ್, ಎಲ್ಲ ಗಿಡಗಳು ಒಂದು ಸಾರಿಗೆ ಗುರು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ, ಈ ಗಿಡಗಳು ಬೆಟ್ಟದ ಮೇಲೆ ಇದೆ ಗುರು. ಇಂಪಾಸಿಬಲ್. ಬಟ್ ಯಾಕೋ ಪಾಸಿಬಲ್ ಆಗ್ಬಿಟ್ಟಿದೆ. ಅಲ್ಲ ಗುರು, ನನಗೆ ಇಲ್ಲಿ ಬಂದ್ಬಿಟ್ಟು ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ಬಂದ ಜನರು ಎಷ್ಟು ವೇಸ್ಟ್ ಹಾಕೊಂಡು ಹೋಗಿದ್ದಾರೆ ಗುರು. ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡೋದು ಯಾರೀಗ? ಸೋಮವಾರ ಮಾತ್ರ ಇಲ್ಲಿ ಒಂದು ಮಾರ್ಕೆಟ್ ಆಯ್ತದೆ. ಅದು ಬಿಟ್ಟು ಎಲ್ಲಾ ದಿನ ಮಾರ್ಕೆಟ್ ಎಲ್ಲ ಖಾಲಿ ಇರುತ್ತೆ. ಮತ್ತೇನು ಇಷ್ಟೆಲ್ಲ ವೇಸ್ಟ್ ಗುರು ಇಲ್ಲಿ. ಬ್ರೋ, ನಮ್ಮ ಕೊಡಗನ್ನು ನಾವೇ ಕ್ಲೀನ್ ಇಟ್ಟಿಲ್ಲ ಅಂದ್ರೆ ಬೇರೆ ಯಾರು ಯಾಕೆ ಗುರು ಕ್ಲೀನ್ ಇಡ್ತಾರೆ? ಸೊ ಅದಕ್ಕೆ ಈಗ ನನಗೆ ಹೇಳ್ಬೇಕಿರೋದಷ್ಟೇ ಏನು ಅಂದ್ರೆ, ಕೀಪ್ ಆರ್ ಕೊಡಗು ಕ್ಲೀನ್ ಅಂಡ್ ಗ್ರೀನ್. ಸೊ ಈಗ ನನಗೆ ಲಾಸ್ಟ್ ಗೆ ಹೇಳ್ಬೇಕಿರೋದಷ್ಟೇ. ನಿಮ್ಗೆ ಏನಾದ್ರೂ ಈ ತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇವತ್ತಿಗೆ ಅಷ್ಟೇ, ನಾಳೆ ಪುನಃ ಸಿಗೋಣ. ಬೈ ಬಾಯ್.